ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಹುದ್ದೆಗಳಿಗೆ ನೀವು ಎಕ್ಸಾಮನ್ನು ಬರೆದಿದ್ದರೆ ಅದರ ರೀಫಂಡ್ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಚೆನ್ನಾಗಿ ಕಮೆಂಟ್ ಕೇಳಿದ್ರಿ. ರೀಫಂಡ್ ಕೆಲವರಿಗೆ ಡೈರೆಕ್ಟ್ ಆಗಿದೆ. ಅಕೌಂಟ್ ಡೀಟೇಲ್ಸನ್ನು ಯಾರ್ಯಾರು ಕರೆಕ್ಟಾಗಿ ಕೊಟ್ಟಿದ್ದೀರಾ ಅವ್ರಿಗೆ ರೀಫಂಡ್ ಆಗಿದೆ. SC/ST ಕ್ಯಾಟಗರಿಯವರು ₹250 ಎಕ್ಸಾಮ್ ಫೀಸನ್ನು ಕಟ್ಟಿದ್ದೀರಾ. CBT ಪರೀಕ್ಷೆಗೆ ಅಟೆಂಡ್ ಆಗಿದ್ರೆ ಮಾತ್ರ ರೀಫಂಡ್ ಆಗುತ್ತೆ. ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಿಲ್ಲ ಅಂದರೆ ರೀಫಂಡ್ ಆಗೋದಿಲ್ಲ. CBT ಪರೀಕ್ಷೆಯನ್ನು ಅಟೆಂಡ್ ಮಾಡಿದರೆ SC/ST ಕ್ಯಾಟಗರಿಯವ್ರಿಗೆ ₹250 ನಿಮ್ಮ ಅಕೌಂಟ್ಗೆ ವಾಪಸ್ ಬರುತ್ತೆ, ನೀವು ಅಕೌಂಟ್ ಡೀಟೇಲ್ಸ್ನ ಕರೆಕ್ಟಾಗಿ ಕೊಟ್ಟಿದ್ರೆ. ಉಳಿದಂಥವ್ರಿಗೆ ₹400, ಕೆಲವೊಂದು ಕಡೆ ₹390. ಬೆಂಗಳೂರಿನ RRBಯಲ್ಲೂ ಕೂಡ ₹390 ವಾಪಸ್ ಅಕೌಂಟ್ಗೆ ರೀಫಂಡ್ ಆಗಿದೆ. ಸೊ ಅದ್ರ ಬಗ್ಗೆ ಅಧಿಕೃತ ಅಂತ ವೆಬ್ಸೈಟಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ಹಾಗಿದ್ರೆ ಅದನ್ನು ನೋಡ್ತಾ ಬರೋಣ. ಸೊ RRB ಅಧಿಕೃತ ಒಂದು ವೆಬ್ಸೈಟಿಗೆ ನೀವು ಭೇಟಿಯನ್ನು ನೀಡಿ ಸೈಡಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ CE2 2018 ಇದೆಯಲ್ಲ, ಕ್ಲಿಕ್ ಹಿಯರ್ ಫಾರ್ ನೋಟಿಸ್ ಇದೆ. ಮೊದಲನೇದು ಕ್ಲಿಕ್ ಹಿಯರ್ ಫಾರ್ ನೋಟಿಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡಿ. ನೀವಿಲ್ಲಿ ನೋಡ್ಬೋದು, ಇನ್ಕರೆಕ್ಟ್ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿದ್ದರೆ ಅಥವಾ ಡೀಟೇಲ್ಸನ್ನು ಹಾಕ್ತಾ ಇದ್ದರೆ, ಅಕೌಂಟನ್ನು ಕೊಡದೇ ಇದ್ದಿದ್ರೆ ಅಂಥ ಅಭ್ಯರ್ಥಿಗಳು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. 22 ಮಾರ್ಚಿಂದ 28 ಮಾರ್ಚ್ ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಅಪ್ಡೇಟ್ ಮಾಡೋದಕ್ಕೆ, ನಿಮ್ಮ ಬ್ಯಾಂಕ್ ಅಕೌಂಟನ್ನು ಅಪ್ಡೇಟ್ ಮಾಡೋದಕ್ಕೆ, ರೀಫಂಡ್ ಹಣವನ್ನು ಪಡ್ಕೊಳ್ಳೋದಕ್ಕೆ, ಕರೆಕ್ಟ್ ಆದಂಥ ಡೀಟೇಲ್ಸನ್ನು ಕೊಡೋದಕ್ಕೆ. ಒಂದು ಪಕ್ಷ ನಿಮ್ಗೆ ಇದುವರೆಗೂ ಬಂದಿಲ್ಲ ಅಂದರೆ ನಿಮಗಿದು ಅವಕಾಶ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಹೆಂಗೆ ಮಾಡ್ಕೊಳ್ಳೋದು? ಇದು ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಕೌಂಟ್ ಡೀಟೇಲ್ಸ್ ಕರೆಕ್ಷನ್ ಅಂತ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಯಾವ ಸೆಂಟರ್, ಯಾವ RRBಯಿಂದ ಅರ್ಜಿಯನ್ನು ಹಾಕಿದರೆ ಅದನ್ನು ಸೆಲೆಕ್ಟ್ ಮಾಡಿ. ಸಪೋಸ್ ಬೆಂಗಳೂರಿನಿಂದ ನೀವು ಅರ್ಜಿಯನ್ನು ಹಾಕಿದರೆ ಬೆಂಗಳೂರು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲೊಂದು ಇನ್ಫಾರ್ಮೇಷನ್ ತೋರಿಸ್ತಾ ಇದೆ, ಅಕೌಂಟ್ ಇನ್ಫಾರ್ಮೇಷನ್ ಹ್ಯಾಸ್. ಈ ಒಂದು ಅಕೌಂಟ್ ಇನ್ಫಾರ್ಮೇಷನ್ ಇಲ್ಲಿ ಅಕೌಂಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಎಂಟ್ರಿ ಮಾಡೋದಕ್ಕೆ ನಿಮಗೆ 22 ಮಾರ್ಚ್ ಸಂಜೆ 6 ಗಂಟೆಯಿಂದ 28 ಮಾರ್ಚ್ ಸಂಜೆವರೆಗೂ ಅವಕಾಶ ಇರುತ್ತೆ. ಸೊ ಇದರ ಲಿಂಕ್ ಈಗ ಏನಿದೆ ಇದು ಇವತ್ತಿನ ಸಂಜೆ 6 ಗಂಟೆಗೆ ಆ್ಯಕ್ಟಿವೇಶನ್ ಆಗುತ್ತೆ. ಯಾರ್ಯಾರಿಗೆ ಹಣ ರೀಫಂಡ್ ಆಗಿಲ್ಲ ದಯವಿಟ್ಟು ಇಲ್ಲಿ ಬಂದು ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಹಣ ವಾಪಸ್ ನಿಮ್ಮ ಅಕೌಂಟಿಗೆ